ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬೆಳಗ್ಗೆ ವ್ಲಾಗ್ ಮಾಡ್ತಾ ಇರಬೇಕಾದ್ರೆ ಕಸ ಎಲ್ಲ ಗುಡಿಸ್ಕೊಂಡು ಬಂದ್ಬಿಟ್ಟೆ. ಅದು ಫುಲ್ ವೀಡಿಯೋ ಹಾಕಲಿಲ್ಲ. ನಾನು ಕಸ ತೆಗಿಯೋದು ಮಾತ್ರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಲಾಂಗ್ ಆಗುತ್ತೆ ವಿಡಿಯೋ ಅಂತ ಈ ಥರ ಮಾಡ್ತಾಯಿದ್ದೀನಿ. ಹಾಗೆಯೇ ಇದು ದಿನ ಗುಡಿಸ್ಲೇಬೇಕು ಕಸನ, ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮನೆಯೆಲ್ಲ ಧೂಳು ಅದು ಇದು ಇರುತ್ತೆ, ಕಸ ಮನೆಯೂ ನೀಟಾಗಿ ಕಾಣಿಸಲ್ಲ. ದಿನಾಲೂ ಕಸ ಗುಡಿಸ್ತಾ ಇರಬೇಕು. ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ. ಸೆಂಟ್ರಲ್ಲಿ ಮಕ್ಕಳು ಏನಾದರೂ ಗಲೀಜು ಮಾಡಿದ್ರೆ ಆಗಲೂ ಒಂದು ಸರಿ ಗುಡಿಸ್ತಾ ಇರಬೇಕು. 3-4 ಸರಿ ಗುಡಿಸ್ತೀನಿ ಒಂದು ದಿನಕ್ಕೆ. ಹಾಗೆಯೇ ಇದಾದಮೇಲೆ ಪಾತ್ರೆ ಎಲ್ಲ ಬೆಳಗ್ಗೆನೇ ಒಂದು ಸರಿ ಅದನ್ನೆಲ್ಲ ತೆಗೆದು ಜೋಡಿಸ್ತಾ ಇದ್ದೀನಿ. 2 ಸಾರಿ ಪಾತ್ರೆ ಕೂಡ ಹಾಗೆ 3-4 ಸಾರಿ ಬೀಳುತ್ತೆ, ತೊಳಿತಾನೇ ಇರ್ತೀನಿ. ಇದಾದಮೇಲೆ ಒಂದು ಸರಿ ತೆಗ್ದಿರ್ತೀನಿ, ತಿರ್ಗಾ ಟಿಫನ್ ಆದಮೇಲೆ ಒಂದು ಸರಿ ತೊಳಿತೀನಿ. ಇದಾದಮೇಲೆ ಸಾಂಬಾರು ಮಾಡಿದ್ರೆ ಅದಕ್ಕೂ ಬೀಳುತ್ತೆ. ಊಟ ಆದಮೇಲೆ ಒಂದು ಸರಿ ಬೀಳುತ್ತೆ. ಪುನಃ ಸಾಯಂಕಾಲ ಟೀ ಕಾಫಿ ಕುಡಿದ್ಮೇಲೆ ಒಂದು ಸರಿ, ಸ್ನ್ಯಾಕ್ಸ್ ಎಲ್ಲ ತಿಂದ ಮೇಲೆ ಒಂದು ಸರಿ ಬೀಳುತ್ತೆ. ಈ ಥರ ತೊಳಿತಾನೇ ಇರ್ತೀನಿ. ಪಾತ್ರೆ ಎಷ್ಟೇ ತೊಳೆದ್ರೂ ಖಾಲಿನೇ ಆಗಲ್ಲ. ಪುನಃ ಬೆಳಗ್ಗೆ ಎದ್ದ ತಕ್ಷಣ ಪುನಃ ಅದು ನೈಟ್ದೆಲ್ಲ ಇರುತ್ತಲ್ಲ, ಅದಕ್ಕೆ ಬೆಳಗಿರ್ತೀನಿ ಅದು ಪಾತ್ರೆ ಎಲ್ಲ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಒಬ್ರೊಬ್ರು ಸಬ್ಸ್ಕ್ರೈಬರ್ ಕೂಡ ನನಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನನಗೆ, ನಾನು ಅದನ್ನು ಸರಿ ಮಾಡ್ಕೋತೀನಿ. ನನಗೂ ರಿಯಂಗೆ ಆರ್ಯನ್ಗೆ ಆಗೋಷ್ಟು 1 ಗ್ಲಾಸ್ ಅಕ್ಕಿ ಹಾಕಿ ರೈಸ್ ಮಾಡ್ಕೋತಾ ಇದ್ದೀನಿ. ಈಗ ಬಂದು ಟಿಫನ್ಗೆ ಬಿದ್ದಿರೋ ಪಾತ್ರೆ ಎಲ್ಲ ಅದನ್ನು ಕೂಡ ವಾಶ್ ಮಾಡ್ಕೋತೀನಿ. ಈ ಕೆಲಸ ಮುಗಿದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡಬೇಕು. ದೇವ್ರ ಸಾಮಾನು ಅಂದರೆ ಅದ್ರದ್ದು ಕ್ಯಾಂಡ್ಲೆಲ್ಲ ಸುರಿದು ಫುಲ್ಲು ಸ್ಟ್ಯಾಂಡೆಲ್ಲ ಫುಲ್ ಗಲೀಜಾಗಿಬಿಟ್ಟಿರುತ್ತೆ. ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡಿ ಆಮೇಲೆ ಪೀತಂಬರಿ ಹಾಕಿ ಬೆಳಗ್ಗೆ ಒರೆಸಿ, ಆಮೇಲೆ ದೇವ್ರ ಮನೆ ಒರೆಸಿ, ದೇವ್ರ ಫೋಟೋ ಎಲ್ಲ ಒರೆಸಿ ಆಮೇಲೆ ಪೂಜೆ ಮಾಡಬೇಕು. ಇಷ್ಟು ಕೆಲಸ ಇರುತ್ತೆ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ, ಆ ಕೆಲಸ ಕೂಡ ಮಾಡಬೇಕು. ಪೇಸ್ಟ್ ಮಾಡಿ ಇಟ್ಕೋಬೇಕು. ಫ್ರೆಂಡ್ಸ್, ಈಗ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಆಯಿತು. ಈಗ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಸ್ಟವ್ವು ಮತ್ತು ಕೌಂಟರ್ ಟಾಪು ಎಲ್ಲನೂ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಈ ಕೆಲಸ ಮುಗಿದ್ಮೇಲೆ ರೈಸು ಮುಗ್ದೋಯ್ತು ಮಾಡಿ. ಈಗ ಬಂದು ದೇವ್ರ ಮನೆಗೆ ಇಡೋಕ್ಕೆ ಆ ಪಾತ್ರೆನೆಲ್ಲ ಕ್ಲೀನಾಗಿ ಒರೆಸಿ ನೀಟಾಗಿ ಒಳ್ಳೆ ಬಟ್ಟೆಲಿ ಈಗ ಜೋಡಿಸ್ತಾ ಇದ್ದೀನಿ. ಹಾಗೆಯೇ ದೇವ್ರ ಫೋಟೋ ಎಲ್ಲ ಒರೆಸಾಯಿತು. ದೇವ್ರ ಮನೆ ಕೂಡ ಒರೆಸ್ಕೊಂಡಿದ್ದೀನಿ. ಈಗ ಅದು ಒಣಗೋ ತನಕ ಈ ಪಾತ್ರೆನೆಲ್ಲ ಒರೆಸ್ಬಿಟ್ಟು
ಎಲ್ಲೆಲ್ಲಿತ್ತೋ ಅಲ್ಲಿ ಅರೇಂಜ್ ಮಾಡಿಬಿಡ್ತೀನಿ. ಈ ಕೆಲಸ ಮುಗಿದ್ಮೇಲೆ ಸಾಂಬ್ರಾಣಿ ಹಾಕಬೇಕು. ಫ್ರೆಂಡ್ಸ್, ಈಗ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಚಿಕ್ಕ ಪ್ಲೇಸ್ ಇರೋದ್ರಿಂದ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮನೆ ಮೈಸೂರು ಇತ್ತಲ್ಲ, ಅಲ್ಲೆಲ್ಲ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ. ಆ ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಫೋಟೋ ಕೂಡ ಒರೆಸ್ಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸಾಂಬ್ರಾಣಿ ಹಾಕಿ ಇದ್ರೇ ಮನಸ್ಸು ಶುದ್ಧವಾಗಿರುತ್ತೆ, ಹಾಗೆಯೇ ಮನಸ್ಸು ಕೂಡ ಸಮಾಧಾನವಾಗಿರುತ್ತೆ. ಫ್ರೆಂಡ್ಸ್, ನನಗೆ ಜೀಸಸ್ಸಿಂದನೇ ನನಗೆ ಸಮಾಧಾನ ಸಿಗೋದು. ಅದರಿಂದ ನಾನು ಆಗಾಗ ಇಲ್ಲಿ ಪ್ರೇಯರ್ ಮಾಡ್ತಾಯಿರ್ತೀನಿ ದೇವ್ರ ಹತ್ರ.
ಹಾಗೆಯೇ ಇದಕ್ಕೆ ಕೆಲಸ ಮುಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಾ ಅಂತ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಂದು ನಾನು 2-3 ತಿಂಗಳಿಗೊಂದ್ಸರಿ ಮಾಡಿಟ್ಕೋತಾ ಇರ್ತೀನಿ. 1/4 kg ತಂದಿಟ್ಕೊಂಡ್ರೇ ಒಂದು ಡಬ್ಬ ಫುಲ್ ಬರುತ್ತೆ. ಇದು ಎಮರ್ಜೆನ್ಸಿಲಿ ಅಡುಗೆ ಮಾಡೋ ಟೈಮಲ್ಲಿ ಯೂಸ್ ಆಗುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ಇಟ್ಕೊಬಿಡ್ಬೇಕು, ಕೈ ಹಾಕಬಾರ್ದು. ಬೇಕಂದರೆ ಸ್ಪೂನಲ್ಲಿ ತೊಗೊಬೇಕು. ಎಷ್ಟು ದಿನ ಬೇಕಾದರೂ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.